ಕೋವಿಡ್-19 ಮಾದರಿ ಲಸಿಕಾ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳದಲ್ಲಿ ಒಂದು ಕೋವಿಡ್ ಮಾದರಿ ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋವಿಡ್ ವಾರಿಯರ್ಸ್ ಅವರು ಲಸಿಕೆಯನ್ನು ನೀಡಲಾಗ್ತಾ ಇದೆ. ಇಲ್ಲಿ ಕೋವಿಡ್ ವಾರಿಯರ್ ಅವರನ್ನು ಐಡಿಯನ್ನು ತಪಾಸಣೆ ಮಾಡಲಾಗ್ತಾ ಇದೆ. ವ್ಯಾಕ್ಸಿನೇಷನ್ ಆಫೀಸರ್ ಒಂದನೇ ವ್ಯಾಕ್ಸಿನೇಷನ್ ಆಫೀಸರು ಕೋವಿಡ್ ವಾರಿಯರ್ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಯನ್ನು ಪರಿಶೀಲನೆ ಮಾಡಿದ ನಂತರ ಎರಡನೇದಾಗಿ ಕೋವಿಡ್ ವ್ಯಾಕ್ಸಿನೇಷನ್ ಆಫೀಸರ್ ಹತ್ರ ದಾಖಲೆಯನ್ನು ಪರಿಶೀಲಿಸಲಾಗುತ್ತದೆ. ದಾಖಲೆಯನ್ನು ಪರಿಶೀಲಿಸ್ತಾ ಇರುವ ಕೋವಿಡ್ ವ್ಯಾಕ್ಸಿನೇಷನ್ ಆಫೀಸರ್ ಎರಡನೇ ಕೋವಿಡ್ ವ್ಯಾಕ್ಸಿನೇಷನ್ ಆಫೀಸರ್ ದಾಖಲೆಗಳನ್ನು ಪರಿಶೀಲಿಸಿ ಅವರ ಒಂದು ID ನಂಬರನ್ನು ಬರೆದುಕೊಳ್ಳುತ್ತಾ ಅವರ ಸೈನ್ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗ ಸೈಯನ್ನು ಮಾಡುತ್ತಾ ಕೋವಿಡ್ ವ್ಯಾಕ್ಸಿನ್ ರೂಮ್ಗೆ ಹೋಗ್ತಾ ಇದ್ದಾರೆ. ಕೋವಿಡ್ ವ್ಯಾಕ್ಸಿನ್ ರೂಮ್ನಲ್ಲಿ ಲಸಿಕಾ ಒಂದು ಕಾರ್ಯಕರ್ತರು ಅವರ ದಾಖಲೆಯನ್ನು ಪರಿಶೀಲಿಸಿ ಅವರಿಗೆ ಅವರ ಒಂದು ಸಮಸ್ಯೆಯನ್ನು ಕೇಳ್ತಾ ಅವರಿಗೆ ಆರೋಗ್ಯದ ಒಂದು ವಿಚಾರಿಸ್ತಾ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಕರೋನಾ ರೋಗದ ವಿರುದ್ಧ ಒಂದು ಲಸಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಈ ಲಸಿಕೆಯನ್ನು ತೆಗೆದುಕೊಂಡು ಮತ್ತೆ ಎರಡನೆಯ ಒಂದು ಲಸಿಕೆಗಾಗಿ ಬರುವ ದಿನಾಂಕವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈಗ ಕೋವಿಡ್ ಒಂದು ಲಸಿಕೆಯನ್ನು ನಮ್ಮ ಕರೋನಾ ವಾರಿಯರ್ಸ್ ಅವರಿಗೆ ಈಗ ಕೋವಿಡ್ ಲಸಿಕೆಯನ್ನು ನಮ್ಮ ಲಸಿಕಾ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ಈಗ ಲಸಿಕೆಯನ್ನು ಪಡೆಯುತ್ತಿರುವಂಥ ನಮ್ಮ ಕೋವಿಡ್ ವಾರಿಯರ್ಸ್ ಅವರಿಗೆ ಲಸಿಕೆಯನ್ನು ನೀಡಿದಂಥ ಇಲ್ಲಿಯ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಲಸಿಕಾ ಕಾರ್ಯಕರ್ತರು ಅವರನ್ನು ನಿರೀಕ್ಷಣಾ ಒಂದು ಕೊಠಡಿಗೆ ಕಳಿಸ್ತಾ ಇದ್ದಾರೆ. ಏನಾದರೂ ಸಮಸ್ಯೆಗಳಾದರೆ ನಿರೀಕ್ಷಣಾ ಕೊಠಡಿಯಲ್ಲಿ ಅವರಿಗೆ ಒಂದು ಮಾಹಿತಿಯನ್ನು ನೀಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನದಾಗಿ ನಮ್ಮ ಕೋವಿಡ್ ವಾರಿಯರ್ಸ್ ಅವರು ಒಂದು ನಿರೀಕ್ಷಣಾ ಕೊಠಡಿಗೆ ಬಂದರು. ನಿರೀಕ್ಷಣಾ ಕೊಠಡಿಯಲ್ಲಿ ಇರುವಂಥ ನಮ್ಮ ಸಿಬ್ಬಂದಿ ವರ್ಗದವರು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಅವರ ಒಂದು ಆರೋಗ್ಯ ಒಂದು ತಪಾಸಣೆಯನ್ನು ಕೈಗೊಳ್ತಿದ್ದಾರೆ. ಏನಾದರೂ ಕೂಡ ಸಮಸ್ಯೆ ಆಗ್ತಾ ಇದೆ ಎಂಬುದನ್ನು ವಿಚಾರಣೆ ಮಾಡ್ತಿದ್ದಾರೆ. ಅವರ ಒಂದು ಆರೋಗ್ಯವನ್ನು ಕೂಡ ಇವತ್ತು ಈ ಲಸಿಕೆಯನ್ನು ಪಡೆದ ನಂತರ ಒಂದು ನಿರೀಕ್ಷಣಾ ಕೊಠಡಿಯಲ್ಲಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸ್ತಿರುವ ನಮ್ಮ ಕೋವಿಡ್ ಎಲ್ಲ ಸಿಬ್ಬಂದಿ ವರ್ಗದವರು ಅವರ ಆರೋಗ್ಯವನ್ನು ವಿಚಾರಿಸಿ ಇಲ್ಲೇ ಒಂದು ಅವರಿಗೆ ಹಾಫ್ ಆನ್ ಅವರ್ ಒಂದು ನಿರೀಕ್ಷಣೆಯಲ್ಲಿ ಇರಲು ಕೂಡ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು.